ನಟ ದರ್ಶನ್ ಜೈಲು ಸೇರಿ ಹಲವು ತಿಂಗಳುಗಳೇ ಕಳೆದಿದ್ದು ಜಾಮೀನು ಸಿಗುವುದು ಕನಸಿನ ಮಾತಾಗಿದೆ. ಆದರೆ ಪತಿಯನ್ನ ಹೇಗಾದರೂ ಮಾಡಿ ಜೈಲಿನಿಂದ ಹೊರ ತರಲೇಬೇಕೆಂದು ಪತ್ನಿ ವಿಜಯಲಕ್ಷ್ಮಿ ಅವರು ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ಕಡೆ ಕಾನೂನು ಮೂಲಕ ಹೋರಾಡುತ್ತಿದ್ದಾರೆ, ಇನ್ನೊಂದು ಕಡೆ ಅನೇಕ ದೇವರುಗಳ ಮೊರೆ ಕೂಡ ಹೋಗುತ್ತಿದ್ದಾರೆ. ಏನೇ ಮಾಡಿದರೂ ದರ್ಶನ್ಗೆ ಮಾತ್ರ ಜಾಮೀನು ಸಿಗುತ್ತಿಲ್ಲ. ಜಾಮೀನು ಹೋಗಲಿ, ಮನೆ ಊಟ ಹಾಗೂ ಜೈಲಿನಲ್ಲಿ ಸರಿಯಾದ ಸೌಕರ್ಯ ಕೂಡ ಸಿಗುತ್ತಿಲ್ಲ. ಹಾಗಾಗಿ ದರ್ಶನ್ ಪತ್ನಿ ಬಳಿ ಎಲ್ಲವನ್ನ ಹೇಳಿಕೊಂಡು ಗೋಳಾಡುತ್ತಿದ್ದಾರಂತೆ. ಇತ್ತ ವಿಜಯಲಕ್ಷ್ಮಿ ಅವರು ಸದ್ದಿಲ್ಲದೆ ವಿಮಾನ ಹತ್ತಿ ಹೊರಟಿದ್ದಾರೆ. ಹೌದು, ಇತ್ತ ದರ್ಶನ್ ಜೈಲಿನಲ್ಲಿ ಕಷ್ಟಪಡುತ್ತಿರುವಾಗ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಬಿಟ್ಟು ಹೊರಟಿದ್ದೇಕೆ? ಹೌದು, ವಿಜಯಲಕ್ಷ್ಮಿ ಅವರು ಆಗಾಗ ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗುತ್ತಿರುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಇದೀಗ ಮತ್ತೊಮ್ಮೆ ಒಬ್ಬಂಟಿಯಾಗಿ ಕಾಮಾಖ್ಯ ದೇವಿ ದರ್ಶನಕ್ಕೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಶೀಘ್ರದಲ್ಲೇ ನಟ ದರ್ಶನ್ ಬಿಡುಗಡೆಯಾಗಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದ್ದು, ಪತಿ ದರ್ಶನ್ ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಬಿಡುಗಡೆಯಾಗಲಿ ಅಂತ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.